ಹಲೋ ಹಲೋ ಹಲೋ. ಓಂ ಗಣೇಶಾಯ ನಮಃ. ಗಣೇಶನ ಹೆಸರು ಹೇಳ್ಬಿಟ್ಟು ಶುರು ಮಾಡ್ತೀನಿ. ಮತ್ತು ನಾನು ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಮಾನಿಟೈಸಿಂಗ್ ವಿಡಿಯೋ. ಅದು ನಂದು ಫುಲ್ ಮೋನ ಆಯಿತು. ಫುಲ್ ಮೋನ ಎಲ್ಲ ನಿಮ್ಮ ಎಲ್ಲರ ಸಹಕಾರದಿಂದ ಫುಲ್ ಮೋನ ಆಯಿತು. ಅದಕ್ಕೆ ಆವತ್ತಿಂದ ಹಾಕಬೇಕು ಅಂತಿದ್ದೆ. ಈಗ ಟೈಮ್ ಆಯಿತು, ಹಾಕ್ತಾಯಿದ್ದೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸು. ನನಗೆ ವಿಡಿಯೋ ಲೈವ್ ಮಾಡುವಾಗ ವಿಡಿಯೋ ನೋಡಿದವರು, ವ್ಯೂವರ್ಸು, ಸಬ್ಸ್ಕ್ರೈಬ್ ಆದವರು, ಮತ್ತು ಎಲ್ಲ ವಿಡಿಯೋಗಳ ಶಾರ್ಟ್ಸ್ಗಳು ನೋಡಿ ಎನ್ಕರೇಜ್ ಕೊಟ್ಟವರು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತುಂಬ 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 ಥ್ಯಾಂಕ್ಸು. ಈ ವಿಡಿಯೋನ ಹೇಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಎಲ್ಲರದ್ದು ನೋಡಿದ್ದೆ. ಇನ್ನೇನೆಲ್ಲ ಎಲ್ಲರೂ ಹಾಗೆ ಹೇಳ್ತಾರೆ ಥ್ಯಾಂಕ್ಸ್ ಅಂತ. ನಾನು ಅದ್ರ ಜೊತೆ ನಾನು ಹೇಗೆ ವೈಟಿ ಮಾಡ್ಕೊಂಡು ಬಂದೆ ಅನ್ನೋದನ್ನ ಮೊದಲಿಂದ ಹೇಳಬೇಕು ಅಂತಿದ್ದೀನಿ. ಅದಕ್ಕೆ ಒಂದು ವಿಡಿಯೋ ಆಗಲ್ಲ, ಎರಡು ಮೂರು ಆಗುತ್ತೆ. 2-3 ಹಾಕ್ತೀನಿ. ನೀವು ನೋಡಿಬಿಟ್ಟು ನನಗೆ ಆಡ್ಸೆನ್ಸ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ಅದೊಂದು ಬಂದುಬಿಟ್ರೆ ಸಾಕು. ನಾನು ಇನ್ನು ನಿಧಾನ ಆಗಲಿ, ಇನ್ಯಾವುದೂ ಇದು ಮಾಡೋಲ್ಲ ಜಾಸ್ತಿ. ಇನ್ನು ಆದಾಗಲಿ ಹಂಗೆ ಅನಿಸುತ್ತೆ. ಒಂದಾದಮೇಲೆ ಒಂದು ವೈಟಿನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಆದರೂ ಇವಾಗ ಈಗಿರೋದು ನನಗೆ ಆಡ್ಸೆನ್ಸ್ದು. ಅದಾಗ್ಬಿಟ್ರೆ ಆಯಿತು. ಒಂದು ಮಾನೋ ಅಂತ ಅನ್ನಿಸ್ಕೊಳುತ್ತೆ, ಮಾನೋ ಚಾನಲ್ ಅಂತ ಅನ್ನಿಸ್ಕೊಳುತ್ತೆ. ಎಂಥವ್ರಿಗೂ ಖುಷಿ ಅಲ್ವಾ? ಅಷ್ಟು ದಿವಸದಿಂದ ಕೆಲಸ, ಅದು ಆಗುತ್ತೋ ಇಲ್ವೋ ಅಂತಿರ್ತೀವಿ. ಅಂತೂ ಮಾಡ್ಕೊಂಡ್ವಲ್ಲ, ಅದೇ ಒಂಥರ ಹಿಡಿದಿದ್ದಕ್ಕೂ ಕಂಪ್ಲೀಟ್ ಆಯ್ತಲ್ಲ ಅಂತ ಅನಿಸುತ್ತೆ. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು. ನನ್ನ ಜೊತೆ ಇದ್ದವರು, ವೈಟಿಯವರು, ಎಲ್ಲ ವಿಡಿಯೋ ನೋಡಿರೋರು, ಎಷ್ಟು ಜನ, ತಾತನಿಂದ ಹಿಡಿದು ಅವರು ಯಾರೋ ಗುಮ್ಮಟ್ ತಾತ, ಆಮೇಲೆ ಬೀದರ್ನವರು, ಆಮೇಲೆ ಬಿಜಾಪುರ ಕಡೆಯವರು, ಧಾರವಾಡದವರು, ಹುಬ್ಳಿಯವರು, ಇಲ್ಲಿ ಬೆಂಗಳೂರು ಈ ಕಡೆಯವರು, ಎಲ್ಲರೂ ನಮ್ಮೂರಿನವರು ಎಲ್ಲರೂ ನೋಡಿದ್ದೀರ ಸಾಕಷ್ಟು. ಹೀಗೆ ಸಪೋರ್ಟ್ ಕೊಡಿ ಅಂತ ಕೇಳಿಕೊಂಡು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ವೈಟಿನಲ್ಲಿ ಏನು ಮಾಡಿದೆ ಅನ್ನೋದನ್ನೇ ಹೇಳ್ಕೊಂಡು ಹೋಗ್ತೀನಿ. ಇನ್ನೇನು 1-2 ವಿಡಿಯೋ ಹಾಕ್ತೀನಿ, ಅದನ್ನೇ ನೋಡಿ. ಇನ್ನು ಸ್ಟೋರಿ ವಿಡಿಯೋಗಳು ಇದ್ದೇ ಆಮೇಲೆ ಹಾಕೋದು. ಇವಾಗ ಈ ಸ್ಟೋರಿ ಒಂದು ಹಾಕ್ಬಿಡೋಣ. ಯಾಕಂದರೆ ಅದು ನಿಲ್ಲಬಾರ್ದು. ನಿಂತರೆ ನಾನೇನೋ ಹಾಕಲೇ ಇಲ್ಲ, ಎಲ್ಲರೂ ಹಾಕಿದ್ರು, ಎಲ್ಲರೂ ಮಾಡಿದ್ರು, ನಾನು ಯಾಕೆ ಮಾಡಿಲ್ಲ ಇನ್ನೂ ಅಂತ ಅನಿಸುತ್ತೆ. ಹಾಕ್ಬಿಡ್ತೀನಿ ಒಂದು. ಎಲ್ಲರೂ ಮಾಡಿದ್ದೇ ಮಾಡೋದಲ್ಲ, ಆದರೂ ಒಂದು ಇದು ಪರ್ಫಾರ್ಮೆನ್ಸ್ ಅಂತಾರ, ಅದೇನಂತಾರೆ, ವೈಟಿದು ಕೆಲಸ ಅದು ಹಾಗೆ ಬರಬೇಕು. ಮಾನಿಟೈಸ್ದ ಹೇಳಬೇಕು, ಎಲ್ಲ ಹೇಳಬೇಕು, ಹೇಳ್ತಾನೆ ವಿಡಿಯೋ ಹಾಕ್ಕೊಂಡು ಹೋಗೋದು. ಈಗ ಕೇಳ್ರಿ, ನಮ್ಮ ಕತೆ ಕೇಳ್ದಂಗೆ ಕೇಳ್ರಿ. ಅದು ಬರೆದುಬಿಟ್ರೆ ಸರಿ ಹೋಗುತ್ತೆ. ಅದು ಬರೆಯೋಕ್ಕೆ ನಂಗೆ ಬರ್ತಾಯಿಲ್ಲ, ಬರ್ದಾಕಕ್ಕೆ ನಂಗೆ ಹಿಂಗೆ ಸರಿ ಅನ್ನಿಸ್ತಿದೆ. ಹಿಂಗೆ ಹೇಳ್ತೀನಿ ಬಿಡ್ರಿ. ನಂದು ಒಂದು ಚಾನಲ್ ಹಿಂಗೆ ಇರಲಿ, ಎಕ್ಸ್ಟ್ರಾ ಎಲ್ಲರದು ಬರೆದಿದ್ದೇ ಇರುತ್ತೆ. ಎಲ್ಲರದು ಒಂದೇ ಥರ ಇದ್ದರೆ ಇದಿಲ್ಲ. ಆಗ ಅಷ್ಟು ದಿವಸ ಮಾಡ್ತೀನಿ ಹಿಂಗೆ. ಅಂತೂ ಇಂತೂ ಆಫ್ ಮೋನೋನಾದರೂ ಆಯಿತು. ಏನೋ ರಾಜ್ಯ ಗೆದ್ದಂಗೆ ಆಗ್ತಾ ಇದೆ. ವಿಡಿಯೋ ಮಾಡಿದ್ದು ಹಾಕಿದ್ದಾದರೂ ಸಾರ್ಥಕ ಆಯಿತು.
ದುಡ್ಡಿನ ಯೋಚನೆ ಬಿಟ್ಟು ವೈಟಿ ಯೋಚನೆ ಹಿಡ್ಕೊಂಡೆ. ದುಡ್ಡು ಅಂತ ಯಾವಾಗಲೂ ಕೂತ್ಕೊಳ್ಳೋದು ಅಂತ ಇಲ್ಲಿ ಬೇಡ, ವೈಟಿ ಕೆಲಸನಾದರೂ ಮಾಡೋಣ, ಹಿಡಿಯೋಣ ಅಂತ ಹಿಡ್ಕೊಂಡೆ. ಇಲ್ಲಿ ಸುಮ್ಮನೆ ಬರಲಿಲ್ಲ ಅಂತ ಬೇಜಾರು ಅಷ್ಟೇ ಉಳಿಯೋದು. ಆ ದುಡ್ಡು ಬರಲಿಲ್ಲ, ಅದು ಬರಲಿಲ್ಲ, ಅದ್ರಲ್ಲಿ ಬರಲಿಲ್ಲ, ಇದ್ರಲ್ಲಿ ಬರಲಿಲ್ಲ ಅಂತ ಬೇಜಾರಂತ ಅಷ್ಟೇ ಬೇಜಾರು ಉಳಿಯೋದು. ಇದಾದರೆ ಒಂಚೂರು ಕೆಲಸ ಮಾಡಿದ್ದಾರೆ ಇರುತ್ತೆ, ಅದನ್ನೇ ಮೈಂಡ್ ಏನಾದರೂ ಕೆಲಸದ ಕಡೆ ತಿರುಗಿಸೋಣ ಅಂತ ಇದ್ದಾಗ FB ವಿಷಯಗಳು ಹಾಕೋದು ಬಿಟ್ಟರೆ ಮನೆ ಕೆಲಸ ಅಲ್ಲಿ ಇಲ್ಲಿ ಹೋಗೋದು, ಇದು ಬಿಟ್ಟರೆ ಯಾಕೆ ಗೊತ್ತಿಲ್ಲ. ಅದಕ್ಕೆ ಯಾರೋ ಹೇಳಿರು ಯೂಟ್ಯೂಬ್ ಮಾಡಿರಿ ಅಂತ. ಗೊತ್ತಿಲ್ಲ. ನಾನು ವೈಟಿನಲ್ಲಿ ಸಿಹಿ ಕಹಿ ಚಂದ್ರು, ಅಂಬಿಕಾ ಶೆಟ್ಟಿ ಕ್ರಿಯೇಟಿವ್ ವಿಡಿಯೋಗಳು ನೋಡ್ತಾ ಇದ್ದೆ. ಅದರಲ್ಲಿ ಯಾರೋ ನನಗೆ ಯಾರೋ ಹೇಳಿದ್ದೆಲ್ಲ ಅದು ಪಾಕದ್ದು, ಅದು ಬರೀ ಅಡುಗೆ ತಿಂಡಿದು ಇತ್ತು. ಅವ್ರದ್ದು ನೋಡ್ಕೊಂಡು ಕೂತ್ಕೋತಿದ್ದೆ ಯಾವಾಗಲೂ. ಭಟ್ರು, ಆಮೇಲೆ ಕೈ ಚಂದ್ರು, ಅಂಬಿಕಾ ಶೆಟ್ಟಿ ಇವ್ರದ್ದು ನನಗಿಷ್ಟು ಆಯಿತು ಅಷ್ಟೇ. ಆಮೇಲೆ ಅಂತ ಹಾಕಿದ್ದು ನೋಡಿ ನಾನು ಮಾಡಬೇಕು ಅನ್ನಿಸ್ತು. ಅವರೆಲ್ಲ ಎಲ್ಲ ಯಾರ್ಯಾರೋ ಹಾಕಿದ್ದು ಆಮೇಲೆ ನೋಡಿದೆ ಬೇರೆಯವ್ರದ್ದೆಲ್ಲ ವೈಟಿದು. ಯಾವಾಗಲೂ ಬರೀ ಇದೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ವೈಟಿದು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋನ ನೋಡಿದೆ. ನಾನು ಹಾಕ್ಬೋದು ಅನ್ನಿಸ್ತು ಅಂತ ಮಾಡಬೇಕು ಅನ್ನಿಸ್ತು. ಯಾರು ಮಾಡಿಕೊಡ್ತಾರೆ ಅಂತ ನನಗೆ ಅದೆಲ್ಲ ಜಾಸ್ತಿ ತಿಳಿದಿರಲಿಲ್ಲ. ಎಲ್ಲ ಟಚ್ ಅರ್ಧ ಅಷ್ಟೇ. ಪೂರಾ ನಾವು ಮಾಡೋಕ್ಕೆ ಹೋದರೆ ಆಮೇಲೆ ಚಾನಲ್ಲು ಇದಾಗುತ್ತೆ. ಸರಿಯಾಗಿ ತಿಳಿದವ್ರ ಹತ್ರ ವೈಟಿನ ಮಾಡಿಸ್ಬೇಕು, ಚಾನಲ್ ಮಾಡಿಸ್ಬೇಕು ಅಂತ ಹೇಳಿ ಎದುರು ಮನೆ ಹುಡುಗ ನಯಾಜ್ ಅಂತ ಅವನು ಮಾಡಿಕೊಟ್ಟ ಚಾನಲ್ಲು ನನಗೆ. ಅವನು ಹೇಳಿದ ತಕ್ಷಣ ಅವನು ಮಾಡಿಕೊಟ್ಟ. ಪಾಪ ಅವನಿಗೆ ಎಷ್ಟೋ ಕೆಲಸ ಇರೋದು, ಯಾವಾಗಲೂ ಕೆಲಸ ಇರೋದು ಅವನಿಗೆ. ತೋಟಕ್ಕೆ ಹೋಗೋದು, ಅದು ಇದು ಎಲ್ಲ ಇರೋದು. ಅದಕ್ಕೆ ನಾನೇನು ಮಾಡಿದೆ, ಆದರೂ ನನಗೆ ಬಂದು ಅವನು ಪಾಪ ಆಗಾಗ್ಗೆ ಬಂದು ಎಲ್ಲ ಮಾಡಿಕೊಡ್ತಾ ಇದ್ದ. ಆಗಾಗ್ಗೆ ಬಂದು ಸೆಟ್ಟಿಂಗ್ಸ್ ಏನೂ ಬರ್ತಿರಲಿಲ್ಲ ನನಗೆ ಸೆಟ್ಟಿಂಗ್ಸ್ ಮಾಡೋಕ್ಕೆ. ಎಲ್ಲದಕ್ಕೂ ಅವನ್ನೇ ಕರಿಬೇಕಾಯಿತು. ಪಾಪ ಯಾವಾಗ ಕರೆದ್ರೂ ಬಂದು ಮಾಡಿಕೊಟ್ಟ. ಅವನಿಗೂ ನನ್ನದು ತುಂಬ ಥ್ಯಾಂಕ್ಸ್. ವೈಟಿ ಚಾನಲ್ ಮಾಡಿಕೊಟ್ಟಿದ್ದೆ ಅವನು. ಪಾಸ್ವರ್ಡು ಎಲ್ಲ ಸರಿ ಮಾಡಿ ಒಂದು ಕಡೆ ಆದರೆ ನನಗೆ ಪಾಸ್ವರ್ಡು ಇದು ಎಲ್ಲ ವೈಟಿನಲ್ಲಿ ಸರಿಯಾಗಿ ಬರೆದಿಟ್ಕೋಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವನೇನೋ ಮಾಡಿಕೊಟ್ಟು ಹೊಟ್ಟೋದ. ಆದರೆ ಪಾಸ್ವರ್ಡ್ ಎಲ್ಲಿಟ್ಟು ಯಾವುದು ಏನು ಅಂತ ಕೇಳೋದು ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ವಿಡಿಯೋ ಹಾಕೋದು ಸ್ವಲ್ಪ ಅಭ್ಯಾಸ ಆಯಿತು. ಶಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ವಿಡಿಯೋ ಹಾಕೋದು ಇನ್ನೇನು ಯಾವ್ದಾದ್ರು ಒಂದು ಊರುಗಳಿಗೆ ಹೋದರೆ ಅಲ್ಲಿ ಫೋಟೋ ತೆಗೆಯೋದು, ಹೋಗ್ತಾ ಅಲ್ಲೇನಾರು ಇದ್ದಿದ್ದು ಟ್ರಾವೆಲ್ಸು ಹೋಗ್ತಾನೆ ತೆಗೆದುಬಿಡೋದು. ಆಮೇಲೆ ಇಲ್ಲ ದೇವಸ್ಥಾನ ಚಿತ್ರ ಹಾಕೋದು, ಇದೆಲ್ಲ ಮಾಡ್ಕೊಳ್ಳೋದು ಬಂದೆ. ನಾನು ಸ್ವಲ್ಪ ಕೈ ಡ್ಯಾನ್ಸ್ ಆಡೋಕ್ಕೂ ನನಗೇನು ಅಷ್ಟು ಇದು ಅಭ್ಯಾಸ ಇರಲಿಲ್ಲ. ಸುಮ್ಮನೆ ಕೈ ಹಿಂಗೆ ಅಂತ ಅನ್ನೋದು ಹಾಕೋದು ಆಯಿತು. ಶಾರ್ಟು ಸರಿ ಮಾಡಿಕೊಂಡು ಜನ ನೋಡ್ತಾ ಇದ್ದರು ಅನ್ನೋ ಖುಷಿಗೆ, ಶಾರ್ಟ್ ಮಾತ್ರ ಜನ ನೋಡ್ತಾಯಿದ್ರು ಅನ್ನೋ ಖುಷಿಗೆ ವಿಡಿಯೋ ಕಮ್ಮಿ ಹೋಗ್ತಾಯಿತ್ತು. ಶಾರ್ಟ್ ನೋಡ್ತಾರೆ ಅನ್ನೋ ಖುಷಿಗೆ ಹಾಕಿದ್ದೆ ಮಾಡಿದ್ದೆ. ಬರೋ ಇದನ್ನೆಲ್ಲ ತಗೊಂಡು ಎಲ್ಲಿ ನಿಂತ್ಕೊಂಡ್ರು ಅಲ್ಲಿ ಶಾರ್ಟ್ ಮಾಡಿಕೊಂಡು, ಕಂಬದ ಹತ್ರ ನಿಂತ್ಕೊಂಡ್ರು ಶಾರ್ಟು, ದೇವ್ರ ಹತ್ರ ನಿಂತ್ಕೊಂಡ್ರು ಶಾರ್ಟು, ಎಲ್ಲಿ ನಿಂತ್ಕೊಂಡ್ರು ಗಿಡದ ಹತ್ರ ನಿಂತ್ಕೊಂಡ್ರು ಶಾರ್ಟು ಮಾಡ್ಕೊಂಡು ಹಾಕಿದ್ದು ವ್ಯೂಸು 1000, 2000 ಕೆಲವು ಸಲ ಬಂತು. ತುಂಬ ಸಲ ಬಂತು. 1,000
ಶಾರ್ಟಲ್ಲಿ. ಆದರೆ ವಿಡಿಯೋನಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಬರ್ತಾಯಿತ್ತು. ಇದು ಹೆಂಗಾಗುತ್ತೆ ಮಾನಿಟೈಸ್ಗೆ ಮಾನಿಟೈಸ್ಗೆ ಶಾರ್ಟಿಂಗ್ ತಗೊಳ್ಳಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ದೆ. ಶಾರ್ಟ್ ವ್ಯೂಸ್ ಬರುತ್ತೆ ಬಿಡು, ಅದು ಹಾಡಾಗುತ್ತೆ. ಅದರಲ್ಲೇ 1 ಗಂಟೆ 2 ಗಂಟೆ ಬಂದರೆ ದಿವಸ ಹಾಡಾಗುತ್ತೆ ಅಂತ ಹಾಕಿದ್ದು. ಆಮೇಲೆ ನನಗೆ WH ಸೇರ್ತಾ ಇರಲಿಲ್ಲ. ಮಾನಿಟೈಸ್ಗೆ ಅಂತ ಗೊತ್ತಿರಲಿಲ್ಲ. ಶಾರ್ಟ್ ಸೇರುತ್ತೆ ಅಂದ್ಕೊಂಡ್ರೆ ಎಲ್ಲ ಒಟ್ಟಿಗೆ ಬರುತ್ತಲ್ಲ, ಅದಕ್ಕೆ ಆಮೇಲೆ ಅದು ಗೊತ್ತಾದ ಮೇಲೆ 6-7 ತಿಂಗಳು ಆಗಿ ಹೋಗಿತ್ತು. 8 ತಿಂಗಳಾಗೋಗಿತ್ತು ನಂಗೆ ಅಷ್ಟೊತ್ತಿಗೆ. ಬರೀ ಶಾರ್ಟಲ್ಲಿ ತೆಕ್ಕೊಳ್ಳಲ್ಲ, ಅದಕ್ಕೆ 10 ಮಿಲಿಯನ್ ಬರಬೇಕು ಶಾರ್ಟ್ಗೆ. 10 ಮಿಲಿಯನ್ ಆಗಬೇಕು ಶಾರ್ಟ್ಗೆ. ಇದಕ್ಕಾದರೆ 4,000 ವಾಚ್ ಅವರ್ ಸಾಕು ವಿಡಿಯೋಕ್ಕಾದರೆ ಅಂತ ಅವಾಗ ಗೊತ್ತಾಗೋ ಅಷ್ಟೊತ್ತಿಗೆ 7-8 ತಿಂಗಳು ಆಗೋಗಿತ್ತು. ಆಮೇಲೆ ಏನು ಮಾಡೋದು, ಅಯ್ಯೋ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಆದರೆ ಅಷ್ಟರಲ್ಲೇ ನಾನು ಮಾಡಬೇಕಲ್ಲ ಅಂತ ಮಾಡ್ತೀನೋ, ಅಯ್ಯೋ ಟೈಮೇ ಇಲ್ಲ ಇನ್ನು, ಆಮೇಲೆ ವರ್ಷ ತುಂಬೋದ್ರೊಳಗೆ ಮಾಡ್ಕೋಬೇಕು ಅಂದರು. ಶಾರ್ಟಲ್ಲಿ 10 ಮಿಲಿಯನ್ ತನಕ ತಗೊಳ್ಳಲ್ಲ. 10 ಮಿಲಿಯನ್ ಆಗೋವರೆಗೂ ಆ ಶಾರ್ಟಿಂದು ತಗೊಳ್ಳಲ್ಲ ವ್ಯೂಸು ಮಾನಿಟೈಸ್ಗೆ. ಆಮೇಲೆ ವಿಡಿಯೋನಲ್ಲಿ 4,000 ಆಗಬೇಕು. ಇದು YT ರೂಲ್ಸು ಅದು. ಆದರೆ ನಾನು ವಿಡಿಯೋಕ್ಕೆ ಶಾರ್ಟು ಒಂದೇ ವಿಡಿಯೋನು ಒಂದೇ ಅನ್ಕೊಂಬಿಟ್ಟೆ. ಈ ಥರ ಕೆಲವು ಎಷ್ಟೋ ತಪ್ಪುಗಳನ್ನ ನಾವು ಮಾಡಿಬಿಡ್ತೀವಿ. ಆಮೇಲೆ ನಮ್ಗೆ ಅದು ಗೊತ್ತಾದಾಗ ಸಿಲ್ಲಿ ಅನಿಸುತ್ತೆ, ಆದರೂ ತಿಳ್ಕೋಬೇಕಾಗಿತ್ತು ಅನಿಸುತ್ತೆ. ಅದಕ್ಕೆ ಆಮೇಲೆ ಮತ್ತೆ ಬಿಡದಂತೆ ವಾಚ್ ಓವರ್ ಮಾಡ್ಕೋಬೇಕು ಅಂತ ಬಿಡದಂತೆ ವಿಡಿಯೋ ಹಾಕ್ಕೊಂಡು ಹೋದೆ. ವಿಡಿಯೋನೂ ಹಾಕಿದೆ, ಶಾರ್ಟು ಹಾಕ್ತಾನೂ ಇದ್ದೆ. ನಾನು ಶಾರ್ಟ್ ಬಿಟ್ಟೇ ಇರಲಿಲ್ಲ. ಈಗಲೂ ಹಾಕ್ತಾಯಿದ್ದೀನಿ, ಒಂದೊಂದು ಹಾಕ್ತೀನಿ. ಈಗ ಕಮ್ಮಿ, ಆವಾಗ ತುಂಬ ಜಾಸ್ತಿ ಹಾಕ್ತಾಯಿದ್ದೆ. ಆಮೇಲೆ WH ಕಡಿಮೆ ಆದರೂ ಬಿಡದಂತೆ ಹಾಕಿದೆ. ಬೇರೆ ಲೈವ್ಗಳಿಗೂ ಹೋಗಿದ್ದೆ. 6 ತಿಂಗಳು ಎಲ್ಲ ಸಾಥ್ ಕೊಟ್ಟರು. ಬೇರೆ ಲೈವ್ಗಳಿಗೂ ಹೋಗಿ ನೋಡಿ ಬರ್ತಾಯಿದ್ದೆ. ಎಲ್ಲರ ಲೈವ್ಗೂ ಒಂದು 4 ಜನಕ್ಕೆ ಕ್ಲೀನಾಗಿ ಹೋಗಿ, ಆಮೇಲೆ ಇನ್ನೆಲ್ಲವೂ ಲೈಕ್ ಒಂದು 20-25 ಜನಕ್ಕೆ ಸುಮ್ಮನೆ ಲೈಕ್ ಕೊಟ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಕೆಲವ್ರಿಗೆ ಆನ್ನಲ್ಲಿಟ್ಟು ಸಪೋರ್ಟ್ ಮಾಡ್ತಿದ್ದೆ. ಈ ಥರ ಏನೋ ಒಂದು ಅಂತೂ ಯಾವುದಾದ್ರೂ ರೀತಿಯಲ್ಲಿ ನಾವು ಬೇರೆಯವ್ರ ವಿಡಿಯೋ ನೋಡೋದು, ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಮಾಡಬೇಕು. ನಮಗೂ ಮಾಡಬೇಕಲ್ಲ ಬೇರೆಯವರು, ನಾವು ಮಾಡಲೇಬೇಕು. ಮತ್ತು ಇದರಲ್ಲಿ ನನಗೆ ತುಂಬ ಜನ ಸಾಥ್ ಕೊಟ್ಟರು. ಆಲ್ ಇನ್ ಒನ್ನು ವಿಲಾಸಿನಿ, ಶ್ರೀಧರ್, ರಜತ್, ಫಸ್ಟಿಗೆ ಬಂದಿದ್ದು ರಜತ್ ಅಂತ, ಅವರು ಬಂದು ನಂದು ಲೈವ್ ವಿಡಿಯೋಗೆ ಸಪೋರ್ಟ್ ಮಾಡಿರು. ಹೀಗೆ ಒಬ್ಬರು ಹೇಗೆ ಸಪೋರ್ಟ್ ಕೊಟ್ಟರು. ಆಮೇಲೆ ಒಬ್ಬರು ಸ್ವಾಮೀಜಿಗಳು ಬರ್ತಾಯಿದ್ರು, ಅದೇ ಹೇಳ್ತಿದ್ನಲ್ಲ, ಬೀದರ್ನವರು ಗುಮ್ಮಟ ಸ್ವಾಮೀಜಿ ಅಂತಲೇ ಏನೋ ಬರ್ತಾಯಿದ್ರು. ಅವರೊಬ್ಬರು ಬರೋರು ಬಂದು ಒಂದು ಸ್ವಲ್ಪ ಮೆಸೇಜ್ ಹಾಕಿರೋದು, ತುಂಬ ದಿವಸ ಬಂದು ಸಪೋರ್ಟ್ ಮಾಡಿರು. ಆಮೇಲೆ JNS ಪಾಪ ಅವರು ಫಸ್ಟ್ ಇದ್ದವರು JNS ಅವರೂ ಬಂದು ನನಗೆ ಲೈವ್ಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಅವ್ರಿಗೂ ನಾನು ಸಪೋರ್ಟ್ ಕೊಡ್ತಾಯಿದ್ದೆ. ಈಗ ಅಂತೂ ಆದರೆ ಇನ್ನೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಈ ಥರ ನನಗೆ ಇವರು ಯಾರು ಆಲ್ ಇನ್ ಒನ್ನು ನಾನು ಏನಾದರೂ ಹೇಳ್ಕೊಡೋರು. ಏನು ಕೇಳಿರುವೆ ನಾನಂತೂ 28 ಕ್ವಶನ್ ಕೇಳೋದು ಜಾಸ್ತಿ. ಯಾಕಂದರೆ ನನಗೇನೋ ಗೊತ್ತಿರಲಿಲ್ವಲ್ಲ, ಅವಾಗ ChatGPTನೂ ಇರಲಿಲ್ಲ. 28 ಸಲ ಕ್ವಶನ್ ಕೇಳಿದ್ದು ಹಂಗೆ ಮಾಡ್ತಿದ್ದೆ.
ಆದರೂ ಪಾಪ ಬೇಜಾರು ಮಾಡ್ಕೊಳ್ದಂಗೆ ಒಂದು ಸ್ವಲ್ಪ ಹೇಳೋರು, ಒಂದು ಸ್ವಲ್ಪ ಹೇಳಿಬಿಟ್ಟು ನಾಳೆಗಿರಲಿ ಇನ್ನೋರು ಅವ್ರ ಕೆಲಸ ಅವ್ರದ್ದು. ಅವ್ರು ಲೈವ್ ಮಾಡಬೇಡ್ವಾ ನನಗೆ ಬರೀ ಹೇಳ್ಕೊಂಡು ಕೂತ್ಕೊಂಡ್ರೆ ಲೈವ್ ಮಾಡೋರು. ಆಮೇಲೆ JNS ಅವರು ಪಾಪ ಹೀಗೆ ಹಾಗೆ ಅಂತ ಹೇಳ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಹೆಂಡತಿ ಶಾರದಾ ಅಂತ ಅವ್ರ ಹೆಂಡ್ತಿನೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದು. JNS ಯಾವಾಗಲೂ ಒಂದು ಸಲ ಬರೋರು. ಅವ್ರ ವಿಡಿಯೋ ನನಗೆ ಇಷ್ಟ ಆಗೋದು, ಅವ್ರದ್ದು ಚಿತ್ರಕಲೆ ವಿಡಿಯೋ ಅವೆಲ್ಲ ನನಗೆ ಇಷ್ಟ ಆಗೋದು. ಇನ್ನು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ. ಆಮೇಲೆ ಇನ್ನೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ಹೀಗೆ ಎಲ್ರಿಗೂ ನಾನು ಹೋಗ್ತಾಯಿದ್ದೆ, ಅವರು ಬರ್ತಾಯಿದ್ರು. ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು. ಲೈವ್ಗೂ ಹೋಗ್ತಾಯಿದ್ದೆ, ಓಡ್ತಾಯಿತ್ತು. ಇನ್ನೊಬ್ಬರು ಹರಿನಾ ಅಂತ ಅಕ್ಕೋ ಅಂತ ಬಂದು ಕೂತ್ಕೊಳ್ಳೋರು ನನ್ನ ಜೊತೆಗೆ, ಚೆನ್ನಾಗಿ ಸಪೋರ್ಟ್ ಮಾಡೋರು ಅವರೊಬ್ಬರು. ಅಕ್ಕೋ ಅಂತ ಬರೋರು. ಹೀಗೆ ಇವರೆಲ್ಲ 1 ತಿಂಗಳು 7-8 ತಿಂಗಳ ತನಕ ಇವರು ಒಂದು ಬ್ಯಾಚ್ ಇದ್ದರು. ಆಮೇಲೆ ಇನ್ನೊಂದು ಬ್ಯಾಚ್ ಬಂದರು. ಶರಣ್ಯ, ನಯನ, ಪವಿ ಇವರೆಲ್ಲ ಒಂದು ಬ್ಯಾಚ್ ಬಂದರು. ಶರಣ್ಯ, ಪವಿ, ನಯನ ಬಿಡದಂತೆ ಸಪೋರ್ಟ್ ಅವರು ನಯನ ಬಂದರು ಫಸ್ಟು. ನಯನ ಬಂದು ಆಂಟಿ ಅಂದ್ಕೊಂಡು ಅವಳು ಸಪೋರ್ಟ್ ಮಾಡೋಳು. ನಾನು ಹೋಗ್ತಿದ್ದೆ ಅವಳಿಗೆ. ನಾನು ಬರಲಿ ಬಿಡಲಿ ಅವಳು ಬರೋಳು ಪಾಪ. ಅವಳು ಅಷ್ಟೇ ಬಂದು ನೋಡೋಳು. ನಾನು ವಿಡಿಯೋ ನೋಡಿ ಅವ್ರಿಗೆ ಎತ್ಕೊಡ್ತಿದ್ದೆ. ಮಾತ್ರ ಯಾರು ನೋಡಲಿ ನಾನು ಹೋಗಿ ಅವ್ರದ್ದು ನೋಡ್ತಾಯಿದ್ದೆ. ಏನಂದರೆ ಒಂದು 3-4 ಜನ ಅಷ್ಟಾರಿಯ ನಾವು ಸರಿಯಾಗಿ ಇಟ್ಕೋಬೇಕು ಲೈವ್ ಮಾಡುವಾಗ. ಒಂದು 3-4 ಜನ ಅಷ್ಟಾರಿ ಸರಿಯಾಗಿ ಇಟ್ಕೊಂಡ್ರೆ ಲೈವ್ ಮುಂದುವರಿಯೋಕ್ಕೆ ಸಾಧ್ಯ. 3-4 ಜನದಕ್ಕೆ ನಾವು ಹೋಗಬೇಕು, ಅವರು ಬರಬೇಕು, ಆವಾಗ ಸರಿ ಹೋಗುತ್ತೆ. ನಾನಂತೂ ಜಾಸ್ತಿ ಜನನ ಇದು ಮಾಡಲೇ ಇಲ್ಲ ಲೈವ್ನಲ್ಲಿ, ಯಾಕಂದರೆ ವಿಡಿಯೋದೇ ನಾನು ಜಾಸ್ತಿ ಶಾರ್ಟ್ ಕಮ್ಮಿ ಆದಮೇಲೆ ವಿಡಿಯೋ ಮಾಡ್ಕೊಂಡೆ. ವಿಡಿಯೋನೇ ಜಾಸ್ತಿ ನಾನು ಹಾಕ್ತಿದ್ದಿದ್ದು. ಲೈವು ಸುಮಾರಾಗಿ ಮಾಡ್ತಾಯಿದ್ದೆ, ಅಂಥದ್ದೇನು ವೈರಲ್ ಅಂಥ ಲೈವ್ಗಳು ಏನೂ ಇಲ್ಲ. ಯಾವುದೋ ಒಂದೆರಡು ಲೈವು ಸ್ವಲ್ಪ ಜಾಸ್ತಿ ಬಂದಿತ್ತು, ಜಾಸ್ತಿ ಓಡಿತ್ತು. ಟೈಮಿಗೆ ಸರಿಯಾಗಿ ಲೈವ್ ಮಾಡಬೇಕು. ಟೈಮಿಗೆ ಸರಿಯಾಗಿ ನಾವು ಯಾವ ಟೈಮಿಗೆ ಮಾಡ್ತೀವೋ ಆ ಟೈಮ್ಗೆ ಕರೆಕ್ಟಾಗಿ ಮಾಡಿದರೆ ಜನ ಗುರ್ತಿಟ್ಕೊಂಡಿರ್ತಾರೆ. ಆದ್ದರಿಂದ ಟೈಮಿಗೆ ಸರಿಯಾಗಿ ಟೈಮಿಗೆ ಸರಿಯಾಗಿ 1-2 ಯಾವ ಟೈಮ್ ಬೇಕು 2 ಟೈಮು ಸರಿಯಾಗಿ ಇಟ್ಕೊಂಡು, ಇನ್ನು ಬೇರೆ ಟೈಮ್ಗಳಲ್ಲಿ ನಾವು ಯಾವಾಗಾಗುತ್ತೋ ಆವಾಗ ಮಾಡಿಕೊಂಡು ಹೋಗಬೇಕು. 2 ಟೈಮ್ ಮಾತ್ರ ಕರೆಕ್ಟಾಗಿ ಇಟ್ಕೊಂಡು ಮಾನಿಟೈಸಿಂಗ್ ಮುಂಚೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಇದು ನಾನು ಈಗ ಮಾಡೋರ್ಗೂ ಅನುಕೂಲ ಆಗಲಿ ಅಂತಲೇ ಹೇಳ್ತಾ ಇರೋದು. ಈ ವಿಡಿಯೋ ನಾನು ಹಾಕ್ತಾ ಇರೋದು ಈಗ ಮಾಡೋರ್ಗೂ ಅನುಕೂಲ ಆಗಲಿ. ಹೊಸದಾಗಿ ಬರೋರು, ಏನೂ ಗೊತ್ತಿರೋದಿಲ್ಲ ಅಂಥವ್ರುಗಳಿಗೆ ಉಪಯೋಗ ಆಗುತ್ತೆ ಇಂಥ ವಿಡಿಯೋ ನೋಡೋದ್ರಿಂದ. ಯಾವ ಕ್ಲಾರಿಟಿ ಸಿಗಬೇಕು, ನಾವೇನು ಮಾಡಬೇಕು, ಏನು ಕತೆ ಅನ್ನೋದು ಕ್ಲಾರಿಟಿ ಸಿಕ್ಕಿರೆ ಏನಾದರೂ ಮಾಡ್ಬೋದು.